ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ರೀ ಕೊತ್ತಂಬರಿ ಸೊಪ್ಪಿನ ವಡೆ ಮಾಡತ್ತೇನೆ. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. 1 ಕಪ್ ಕಡ್ಲೆ ಹಿಟ್ಟು, 1 ಕಪ್ ಕೊತ್ತಂಬರಿ ಸೊಪ್ಪು, ಬಿಳಿ ಎಳ್ಳು, 2 ಸ್ಪೂನ್ ಅಕ್ಕಿ ಹಿಟ್ಟು, ಹಸಿಮೆಣಸಿನ್ಕಾಯಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ರೀ, ಕರಿಯಲು ಎಣ್ಣೆ ರೀ. ಈಗ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಒಂದು ಪಾತ್ರೆ ತೊಗೊಂಡು ಕೊತ್ತಂಬರಿ ಸೊಪ್ಪು ರೀ, ಕಡಲೆ ಹಿಟ್ಟು ರೀ, ಅಕ್ಕಿ ಹಿಟ್ಟು, ಎಳ್ಳು ಹಾಕ್ರಿ. ನಾನು ಜಾಸ್ತಿ ತೊಗೊಂಡಿದ್ದೆ ಹಾಗಾಗಿ ಸ್ವಲ್ಪ ಹಾಕಿದೆ ರೀ. ಇಷ್ಟ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿರಿ. ಅದೆಲ್ಲ ಹಿಟ್ಟು ಕೊತ್ತಂಬರಿ ಸೊಪ್ಪಿಗೆ ಅಂಟ್ಕೋಬೇಕ್ರಿ. ನಂತರ ಹಸಿಮೆಣಸಿನ್ಕಾಯಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಜೀರಿಗೆ ಪುಡಿ, ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ರೀ. ಖಾರ ಜಾಸ್ತಿ ತಿನ್ನೋರು ಇನ್ನೊಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೋಬಹುದು ರೀ. ನಮ್ಮ ಮಕ್ಕಳಿದಾರಂತ ಇಷ್ಟೇ ಹಾಕಿದ್ದೇನೆ ರೀ. ಈಗ ಎಲ್ಲ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊರಿ. ಈಗ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಡ್ರಿ. ಇದಕ್ಕೆ ಜಾಸ್ತಿ ನೀರು ಹಾಕಿ ಕಲಿಸ್ಬೇಡ್ರಿ, ಕೊತ್ತಂಬರಿ ಸೊಪ್ಪು ನೀರು ಬಿಡ್ತೈತ್ರಿ. ನೋಡ್ರಿ ಹಿಟ್ಟು ನಮ್ದು ರೆಡಿ ಐತ್ರಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ರಿ. ಅದನ್ನು 2 ಭಾಗ ಮಾಡಿಬಿಟ್ರಿ. ಈಗ ಹೋಲ್ಸಿರೋ ಚಾನ್ಗಿ ತೊಗೊಂಡ್ರಿ. ಅದಕ್ಕೆ ಎಲ್ಲ ಕಡೆ ಎಣ್ಣೆ ಸವರ್ಬಿಟ್ಟು ಆ ಹಿಟ್ಟನ್ನು ಅದ್ರೊಳಗೆ ಇಟ್ರಿ. ಈಗ ಬಿಸಿನೀರು ಕಾಯಕ್ಕಿಟ್ಟು ನೀರು ಕಾದ ನಂತರ ಆ ಚಾನ್ಗಿಯನ್ನು ಅದರೊಳಗೆ ಇಡ್ರಿ. ಈಗ ಅದಕ್ಕೆ ಒಂದು ಮುಚ್ಚಳ ಮುಚ್ಚ್ರಿ. ಒಂದು 10 ನಿಮಿಷ ಬಿಟ್ಟು ಬೆಂದಾವೇನು ನೋಡ್ರಿ. ಒಂದು ಚಾಕು ಚುಚ್ಚಿಬಿಟ್ಟು ನೋಡ್ರಿ. ಬೆಂದಿದ್ರೆ ಚಾಕುಗೆ ಈ ಥರ ಹಿಟ್ಟು ಅಂಟ್ಕೋಬಾರ್ದ್ರಿ. ಕೆಳಗೆ ಇಳಿಸ್ಬಿಟ್ಟು ಬೆಂದಿರೋ ಹಿಟ್ಟನ್ನು ಒಂದು ತಟ್ಟೆ ಒಳಗೆ ತೆಗೆದುಬಿಟ್ರಿ. ಆರಿದ ನಂತರ ಚಿಕ್ಕದ ತುಂಡುಗಳನ್ನು ಮಾಡಿಡ್ರಿ. ನೋಡ್ರಿ ಈ ಥರ ಚಿಕ್ಕ ತುಂಡುಗಳನ್ನು ಮಾಡೀನ್ರಿ ನಾ. ಈಗ ಕರಿಯಲು ಎಣ್ಣೆ, ಒಂದು ಪಾತ್ರೆ ಒಳಗೆ ಎಣ್ಣೆ ಹಾಕಿಬಿಟ್ರಿ. ಆ ವಡೆಯನ್ನು ಚೆನ್ನಾಗಿ ಕರಿಬೇಕ್ರಿ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರೀರಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕರೀರಿ. ಜಾಸ್ತಿ ಹೈನೂ ಬೇಡ ಲೋನೂ ಬೇಡ್ರಿ. ನೋಡ್ರಿ ಈ ಥರ ಕರಿಬೇಕ್ರಿ. ನಿಮಗೆ ಡೀಪ್ ಫ್ರೈ ಬೇಡ ಅಂದ್ರೆ ಶಾಲೋ ಫ್ರೈ ಕೂಡ ಮಾಡ್ಬೋದ್ರಿ. ಅದನ್ನು ತೋರಿಸ್ತೀನಿ ನೋಡ್ರಿ ನಾ. ನೋಡ್ರಿ ಒಂದು ತವ ಇಟ್ಕೊಂಡ್ರಿ. ಅದ್ರ ಮೇಲೆ ಈ ಎಲ್ಲ ವಡೆಗಳನ್ನು ಇಡ್ರಿ. ಆ ವಡೆಗಳಿಗೆ ಎರಡು ಕಡೆ ಎಣ್ಣೆ ಹಚ್ಚಿಬಿಟ್ರಿ.
ಬೇಯಿಸ್ಬೇಕ್ರಿ. ನೋಡ್ರಿ ಈ ಥರ ನಮ್ಮ ವಡೆಗಳು ರೆಡಿ ಆದವು ರೀ. ಎಷ್ಟು ಕ್ರಂಚಿ ಸೌಂಡ್ ಬರ್ತಾವೆ ನೋಡ್ರಿ. ನೀವು ಮಾಡಿ ನೋಡ್ರಿ, ಹೆಂಗಂತ ಹೇಳ್ರಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ.